ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾನು ಚಿಕನ್ ಗ್ರೇವಿ ಮಾಡಿ ತೋರಿಸ್ತಾ ಇದ್ದೇನೆ. ಈ ಗ್ರೇವಿಯನ್ನು ನಾನು ಕೋಳಿ ರೊಟ್ಟಿಗೆ ಬೇಕಾಗಿ ಮಾಡ್ತಾ ಇದ್ದೇನೆ. ಈ ಗ್ರೇವಿಯನ್ನು ಮಾಡಿ ತೋರಿಸಲಿಕ್ಕೆ ರಿಕ್ವೆಸ್ಟ್ ಇತ್ತು, ಅದಕ್ಕಾಗಿ ತೋರಿಸ್ತಾ ಇದ್ದೇನೆ. ಬೇಕಿರುವ ಸಾಮಗ್ರಿಯನ್ನು ನೋಡೋಣ. ಗುಂಡು ಮೆಣಸು ಮತ್ತು ಬ್ಯಾಡಗಿ ಮೆಣಸು, ತೆಂಗಿನಕಾಯಿ ತುರಿ 3/4 ಕಪ್ಪು, ಧನಿಯಾ, ಬೆಳ್ಳುಳ್ಳಿ, ಜೀರಿಗೆ ಅರ್ಧ ಟೀ ಸ್ಪೂನ್, ಹುಣಸೆ ಹುಳಿ, ಅರಶಿನ ಹುಡಿ 1 ಟೀ ಸ್ಪೂನ್, ಟೊಮೆಟೊ 1, ಈರುಳ್ಳಿ 2 ದೊಡ್ಡದ್ದು, ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿದ್ದು, ಗರಂ ಮಸಾಲ 1 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕ್ತಾ ಇದ್ದೇನೆ. ತುಪ್ಪ ಬಿಸಿ ಆದ ನಂತರ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ನಾನಿಲ್ಲಿ 1 ದೊಡ್ಡ ಈರುಳ್ಳಿಯನ್ನು ತಗೊಂಡಿದ್ದೇನೆ. ಈರುಳ್ಳಿ ಬಾಡುವವರೆಗೂ ಅದನ್ನು ಹುರ್ಕೊಳ್ಬೇಕು. 2 ಈರುಳ್ಳಿಯಲ್ಲಿ 1 ಈರುಳ್ಳಿಯನ್ನು ನಾನು ಹಾಕ್ಕೊಂಡಿದ್ದೇನೆ. ಈಗ ನೋಡಿ, ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಉಂಟು. ಈಗ ಮೆಣಸನ್ನು ಹಾಕ್ಕೊಳ್ಬೇಕು. ಧನಿಯಾ, ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಹುರ್ಕೊಳ್ಬೇಕು. ಮೆಣಸು ನಿಮಗೆ ಖಾರಕ್ಕೆ ಎಷ್ಟು ಬೇಕಂತ ನೋಡ್ಕೊಂಡು ಹಾಕಿದ್ರೆ ಆಯಿತು. ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ. ಬೆಳ್ಳುಳ್ಳಿ 10ರಿಂದ 12 ಎಸಳು ತಗೊಂಡಿದ್ದೇನೆ. ಅನಾನಸು ಹೂವಿನ ಸಣ್ಣ ಪೀಸ್ ಹಾಕ್ತಾ ಇದ್ದೇನೆ. ಹಾಗೆಯೇ ಲವಂಗ, ಚಕ್ಕೆ, ಏಲಕ್ಕಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಹುರ್ಕೊಳ್ಬೇಕು. ಇಷ್ಟನ್ನು ಹುರ್ಕೊಂಡ ನಂತರ ನಾವಿಲ್ಲಿ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ಬೇಕು. ಅದನ್ನು ಕೂಡ ಸ್ವಲ್ಪ ಹೊತ್ತು ಹುರ್ಕೊಳ್ಬೇಕು. ಅರಶಿನ ಹುಡಿ ಹಾಕ್ತಾ ಇದ್ದೇನೆ. ಅರಶಿನ ಹುಡಿ 1 ಟೀ ಸ್ಪೂನ್ನಷ್ಟು ತಗೊಂಡಿದ್ದೇನೆ. ಚಿಕನ್ನಿಗೆ ಅರಶಿನ ಹುಡಿ ಜಾಸ್ತಿ ಹಾಕ್ಕೊಳ್ಬೇಕು. ಹುರ್ಕೊಂಡಾಗಿದೆ, ಗ್ಯಾಸ್ ಆಫ್ ಮಾಡಿದ್ದೇನೆ. ಹುರ್ಕೊಂಡಿರುವ ಮಸಾಲೆಯನ್ನು ನಾನೀಗ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ನಾವಿಲ್ಲಿ ಗ್ರೇವಿ ಮಾಡೋದರಿಂದ ನುಣ್ಣಗೆ ರುಬ್ಕೊಳ್ಬೇಕು. ನೋಡಿ, ತೋರಿಸ್ತಾ ಇದ್ದೇನೆ, ರುಬ್ಬಿ ಆಗಿದೆ. ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ಎಣ್ಣೆ ಬಿಸಿ ಆದ ನಂತರ ನಾವು 1 ಈರುಳ್ಳಿಯನ್ನು ಹಾಕ್ಕೊಳ್ಬೇಕು. ಹಾಗೆಯೇ ಸ್ವಲ್ಪ ಕರಿಬೇವು, 1 ಟೊಮೆಟೊ ಹಾಕ್ತಾ ಇದ್ದೇನೆ. ನಾವು 2 ಈರುಳ್ಳಿಯಲ್ಲಿ 1 ಈರುಳ್ಳಿಯನ್ನು ಆಗಲೇ ಹಾಕ್ಕೊಂಡಿದ್ದೇವೆ. ಈಗ 1 ಈರುಳ್ಳಿಯನ್ನು ಹಾಕಿದ್ದೇನೆ. ಇದನ್ನು ಸ್ವಲ್ಪ ಹೊತ್ತು ಹುರ್ಕೊಳ್ಬೇಕು. ಈಗ ನೋಡಿ, ಈರುಳ್ಳಿ ಮತ್ತು ಟೊಮೆಟೊ ಸ್ವಲ್ಪ ಬಾಡಿದೆ. ಈಗ ಚಿಕನನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ 1 kgಯಷ್ಟು ಚಿಕನನ್ನು ತಗೊಂಡಿದ್ದೇನೆ. ಬೋನ್ ಮತ್ತು ಬೋನ್ಲೆಸ್ ಎರಡನ್ನು ತಗೊಂಡಿದ್ದೇನೆ. ಈಗ ಅದನ್ನು ಹಾಕ್ತಾ ಇದ್ದೇನೆ. ಚಿಕನ್ ಹಾಕಿದ ನಂತರ ಸ್ವಲ್ಪ ಹೊತ್ತು ತಿರುಗಿಸ್ಕೊಳ್ಬೇಕು. 1-2 ನಿಮಿಷದ ಹೊತ್ತು ಚಿಕನನ್ನು ಹೀಗೇ ತಿರುಗಿಸಿದ್ರೆ ಆಯಿತು. ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಚಿಕನ್ನಿಗೆ ಉಪ್ಪು ಚೆನ್ನಾಗಿ ಇಟ್ಕೊಳ್ಳುತ್ತೆ. ಈಗ ಸ್ವಲ್ಪ ಮಸಾಲೆ ಹಾಕ್ತಾ ಇದ್ದೇನೆ. ಜಾಸ್ತಿ ಹಾಕ್ಕೊಳ್ಳೋದು ಬೇಡ. ಬೇಯಲಿಕ್ಕೆ ರುಚಿ ಬರಲಿಕ್ಕೆ ಸ್ವಲ್ಪ ಮಸಾಲೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು. ಬೇಯುವಾಗ ಚಿಕನ್ನಲ್ಲಿರುವ ನೀರು ಬಿಡುತ್ತೆ. ಅದಕ್ಕಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸಿದ್ರೆ ಆಯಿತು. ರುಬ್ಬಿಟ್ಟ ಮಸಾಲೆಯಲ್ಲಿ ಎಲ್ಲ ಮಸಾಲೆ ಹಾಕ್ಕೊಂಡಿಲ್ಲ, ಸ್ವಲ್ಪ ಹಾಕ್ಕೊಂಡಿದ್ದೇನೆ. ಚಿಕನ್ ತುಂಬ ಟೇಸ್ಟಾಗಿ ಬರಲಿಕ್ಕೆ ಬೇಕಾಗಿ ಸ್ವಲ್ಪ ಮಸಾಲೆ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು. ನೀರು ಹಾಕ್ಕೊಳ್ಳುವಾಗ ಅರ್ಧ ಕಪ್ಪಿನಷ್ಟು ಹಾಕ್ಕೊಂಡಿದ್ದೇನೆ. ಚಿಕನ್ನಲ್ಲಿರುವ ನೀರು ಬಿಟ್ಟು ಚಿಕನ್ ಬೇಯಲಿಕ್ಕೆ ಸಾಕಾಗುತ್ತೆ. ಈಗ ಲಿಡ್ ಮುಚ್ಚಿ ಬೇಯಲಿಕ್ಕೆ ಬಿಡೋಣ. ಸ್ವಲ್ಪ ಹೊತ್ತಿನ ನಂತರ ನಾನಿಲ್ಲಿ ಚಿಕನನ್ನು ತೋರಿಸ್ತಾ ಇದ್ದೇನೆ. ನೋಡಿ, ಚಿಕನ್ ಚೆನ್ನಾಗಿ ಬೆಂದಿದೆ. ಈಗ ಮಸಾಲೆಯನ್ನು ಹಾಕ್ತಾ ಇದ್ದೇನೆ. ನಾವು ಆಗಲೇ ಚಿಕನನ್ನು ಬೇಯಿಸುವಾಗ ಸ್ವಲ್ಪ ಮಸಾಲೆಯನ್ನು ಹಾಕ್ಕೊಂಡಿದ್ವಿ. ಈಗ ಎಲ್ಲ ಮಸಾಲೆಯನ್ನು ಹಾಕ್ಕೊಂಡು ನೀರು ಎಷ್ಟು ಬೇಕಂತ ನೋಡ್ಕೊಂಡು ಹಾಕಿದ್ರೆ ಆಯಿತು. ಈ ಚಿಕನ್ ಗ್ರೇವಿಗೆ ರಿಕ್ವೆಸ್ಟ್ ಇತ್ತು, ಅದಕ್ಕಾಗಿ ಮಾಡಿ ತೋರಿಸ್ತಾ ಇದ್ದೇನೆ. ಕೋಳಿ ರೊಟ್ಟಿಗೆ ಮಾಡಿ ತೋರಿಸೋದರಿಂದ ನಾನು ಸ್ವಲ್ಪ ದಪ್ಪ ಇಡ್ತಾ ಇದ್ದೇನೆ. ನಿಮಗೆ ನೀರು ಬೇಕಿದ್ದರೆ ನೀರು ಹಾಕ್ಕೊಳ್ಬೋದು. ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ಈಗ ಮಸಾಲೆಗೋಸ್ಕರ ಹಾಕ್ತಾ ಇದ್ದೇನೆ. ನಾವು ಆಗಲೇ ಚಿಕನ್ ಬೇಯುವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಿ. ಈಗ ನೋಡಿ, ನಾನು ತೋರಿಸ್ತಾ ಇದ್ದೇನೆ. ದಪ್ಪ ಇಟ್ಟಿದ್ದೇನೆ. ನಿಮಗೆ ತೆಳು ಬೇಕಿದ್ದರೆ ತೆಳು ಇಡ್ಬೋದು. ಲಿಡ್ ಮುಚ್ಚಿ ಕುದಿಲಿಕ್ಕೆ ಬಿಡೋಣ. ಸ್ವಲ್ಪ ಹೊತ್ತಿನ ನಂತರ ನಾನಿಲ್ಲಿ ಲಿಡ್ ಓಪನ್ ಮಾಡ್ತಾ ಇದ್ದೇನೆ. ಕುದಿ ಬಂದಿದೆ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ನೋಡಿ, ತೋರಿಸ್ತಾ ಇದ್ದೇನೆ. ಚಿಕನ್ ಗ್ರೇವಿ ಈಗ ರೆಡಿಯಾಗಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಕೋಳಿ ರೊಟ್ಟಿಗೆ ಮಾಡಿರುವ ಚಿಕನ್ ಗ್ರೇವಿ ಈಗ ರೆಡಿಯಾಗಿದೆ. ಹೇಗೆ ಉಂಟಂತ ಕಮೆಂಟು ಮಾಡಿ ತಿಳಿಸಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.